ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಪೂರಿ ಮತ್ತು ಚಪಾತಿಗೆ ವೆರಿ ಸ್ಪೆಷಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ಸೈಡ್ ಡಿಶ್ ಮಾಡೋದನ್ನು ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ. ಫಸ್ಟ್ ನಾ ಇಲ್ಲೇ ಒಂದು 4 ಟೊಮ್ಯಾಟೋನ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ತೊಗೊಂಡೇನಿ. ನೆಕ್ಸ್ಟ್ ಒಂದು ದೊಡ್ಡ ಉಳ್ಳಾಗಡ್ಡಿನ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ತೊಗೊಂಡೇನಿ. ಮೇಲೆ 1 ಇಂಚಿನಷ್ಟು ಹಸಿ ಅಲ್ಲ ತೊಗೊಂಡೇನಿ, 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡೇನಿ. ಇದನ್ನಿಷ್ಟು ನಾನೀಗ ಫೈನಾಗಿ ರುಬ್ಕೊಂಡು ಬರ್ತೇನಂತ. ಸೊ ನೆಕ್ಸ್ಟ್ ಈಗ ಒಂದು ಪ್ಯಾನ್ನ ಕಾಯಕ್ಕಿಟ್ಟೇನಿ. ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊತೀನಿ. ಸೊ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಸಾಸಿವೆ ಹಾಕೋತೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಜೀರಿಗೆ ಹಾಕೋತೀನಿ. ಇವೆರಡು ಚಟ ಅಂದಮೇಲೆ ಒಂದು 2 ಕಡ್ಡಿಯಷ್ಟು ನಾನು ಕರಿಬೇವನ್ನು ಹಾಕೋತೀನಿ. ನೆಕ್ಸ್ಟ್ ಈಗ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಮೀಡಿಯಮ್ ಸೈಜಿಂದ ಉಳ್ಳಾಗಡ್ಡಿನ ಹಾಕ್ಕೊಂಡು ಒಂಚೂರ ಲೈಟಾಗಿ ಇದನ್ನು ನಾನು ಫ್ರೈ ಮಾಡ್ಕೋತೀನಿ. ಪಲ್ಯ ನೋಡ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತತಿ. ನೀವು ಪೂರಿಗೆ ತಿನ್ನಿರಿ, ಚಪಾತಿಗೆ ತಿನ್ನಿರಿ, ಇಲ್ಲ ರೊಟ್ಟಿಗೆ ತಿನ್ನಿರಿ, ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈಗ ಹಸಿ ಕಡ್ಲಿಕಾಳು ಒಂದು 2 ಬಟ್ಲದಷ್ಟು ಹಸಿ ಕಡ್ಲಿಕಾಳು ಹಾಕ್ಕೊಳತ್ತೀನಿ. ಇವನ್ನ ನಾ ಫಸ್ಟ್ ಏನೂ ಕುದಿಸ್ಕೊಂಡಿಲ್ಲ, ಹಸಿವು ಹೆಂಗೆ ಅದಾವೋ ಹಂಗೆ ಹಾಕ್ಕೊಳಕತ್ತೀನಿ. ಈಗಂತೂ ಕಡ್ಲಿಕಾಳು ಸೀಸನ್ ನಡೆದೈತಿ. ಹಗಲೆಲೆ ಕಡ್ಲಿಕಾಳು ರೆಸಿಪೀಸ್ ಅಂತೂ ಬರ್ತಾನೆ ಇರ್ತಾವೆ ನೋಡ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತತಿ ಇದು ಪಲ್ಯ. ಕಡ್ಲಿಕಾಳು ಹಾಕಿದ್ಮೇಲೆ ಇದನ್ನು ಎಣ್ಣೆ ಒಳಗೆ ಒಂಚೂರ ಲೈಟಾಗಿ ನಾವು ಮೊದಲು ಫ್ರೈ ಮಾಡ್ಕೊಳ್ಳೋದಂತ. ಬರ್ರಿ ನಾನು ಕಡ್ಲಿಕಾಳನ್ನ ಫ್ರೈ ಮಾಡ್ಕೊಂಡು ನಿಮ್ಗೆ ಸಿಗ್ತೀನಿ. ಕಡ್ಲಿಕಾಳು ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಆಗ್ಯಾವ ನೋಡ್ರಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 2 ಚಿಟಿಕೆಯಷ್ಟು ಇಂಗನ್ನು ಹಾಕೋತೀನಿ. ಇದಾದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಪೌಡ್ರನ್ನು ಹಾಕೋತೀನಿ ಮತ್ತು 1 ಚಮಚದಷ್ಟು ಇದಕ್ಕೆ ಗರಂ ಮಸಾಲ ಹಾಕೋತೀನಿ. ನೀವು ಸಾಂಬಾರು ಪೌಡರನ್ನು ಹಾಕೋಬೋದು. ಈಗ ನಾ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸಲ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ. ಮತ್ತು ಖಾರಕ್ಕೆ ಅಂಥೇಳಿ ನಾ ಇದಕ್ಕೆ 1 ಚಮಚದಷ್ಟು ಹಸಿ ಖಾರ ಹಾಕೋತೀನಿ. ನೀವು ಒಣ ಖಾರದ ಪೌಡ್ರ್ ಆದರೂ ಹಾಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ನೀವು ಕಡ್ಲಿಕಾಳನ್ನ ಕುದಿಸಿ ಕೂಡ ಮಾಡ್ಕೋಬೋದು, ಬಟ್ ಈ ಟೇಸ್ಟ್ ಬರೋಂಗಿಲ್ಲ. ನೀವು ಹಸಿ ಕಡ್ಲಿಕಾಳನ್ನ ಎಣ್ಣೆ ಒಳಗೆ ಹುರಿದು ಮಾಡಿ ಭಾರಿ ಟೇಸ್ಟ್ ಅಂದರೆ ಟೇಸ್ಟಾಗಿ ಬರ್ತಾವೆ. ಈಗ ನಾನು ಮೊದಲ ಏನು ಟೊಮ್ಯಾಟೋದ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಟೊಮೆಟೊ ಪ್ಯೂರಿನ ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೋದ ಹಸಿ ಸ್ಮೆಲ್ ಹೋಗೋ ಮಟ್ಟ ಇದನ್ನು ಚಲೋ ಫ್ರೈ ಮಾಡ್ಕೋತೇನಂತ. ಬರ್ರಿ ಇದನ್ನು ಟೊಮೆಟೊ ಹಸಿ ಸ್ಮೆಲ್ ಹೋಗೋ ಮಟ್ಟ ಚಲೋತ್ನಂಗೆ ಫ್ರೈ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಟೊಮೆಟೊ ಚಲೋತ್ನಂಗೆ ಫ್ರೈ ಆದಮೇಲೆ ಮಿಕ್ಸಿ ಜಾರಿಗೆ 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೆ. ಆ ನೀರನ್ನ ಈಗ ಇದಕ್ಕೆ ಕಡ್ಲಿಕಾಳಿಗೆ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಕುದಿಸ್ಕೊತೀನಿ. ಈಗ ನಾನು ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋತೀನಿ. ಆಮೇಲೆ ಅದನ್ನು ಕಂಪ್ಲೀಟಾಗಿ ನೀರು ಕಡಿಮೆ ಆಗೋ ಮಟ್ಟನೂ ಚಲೋ ಕುದಿಸ್ಕೊಳ್ಳೋಣಂತ. ಒಂದು 5 ರಿಂದ 6 ನಿಮಿಷ ಇದನ್ನು ಚಲೋತ್ನಂಗೆ ಕುದಿಸ್ಕೊಂಡೆ ಅಂದ್ರೆ ಪಲ್ಯ ರೆಡಿ ಆಗಿಬಿಡ್ತೈತಿ. ಸೊ ನೋಡಿರಿ, ನೀರೆಲ್ಲ ಕಡಿಮೆ ಆಗೈತಿ, ಗ್ರೇವಿಯಾಗಿನೂ ಬಂದೈತಿ ಮತ್ತು ಕಡ್ಲಿಕಾಳು ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಕುದ್ದಾವು. ಸ್ಮೆಲ್ ಕೂಡ ಅಷ್ಟು ಮಸ್ತ್ ಘಮಾಗಿ ಬರತೈತೆ ನೋಡ್ರಿ. ಈಗ ಫೈನಲ್ ಆಗಿ ಗಾರ್ನಿಷಿಗಂತ ಕೊತ್ತಂಬರಿ ಉದಿಸ್ಕೊಂಡ್ವಿ ಅಂದ್ರೆ ಕಡ್ಲಿಕಾಳು ಪಲ್ಯ ರೆಡಿ ಆಗ್ತೈತೆ ನೋಡ್ರಿ. ಬರ್ರಿ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ಪೂರಿ ಚಪಾತಿಗೆ ಸೈಡ್ ಡಿಶ್ಶು ಹಸಿ ಕಡ್ಲಿಕಾಳದ ಪಲ್ಯ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.